ಮತ್ತೆ ಇಲ್ಲೇ ಚೆಚ್ಚಿರೋದು ಫುಲ್ ಆಚೆ ಬಂದ್ಬಿಟ್ಟೈತೆ, ಸೈಡ್ ಉಜ್ಜಿಬಿಟ್ಟಿದೆ ಇವಾಗ ಫುಲ್ಲು. ಸೊ ಬಂಪರ್ ಫೈಬರ್ ಐಟಮ್ ಇರೋದ್ರಿಂದ ಅದು ಆಲ್ಟರ್ನೇಟಿವ್ ಏನು ಬರೋದಿಲ್ಲ, ರೀಪ್ಲೇಸ್ಮೆಂಟ್ ಮಾಡಲೇಬೇಕಾಗುತ್ತೆ. ಗೈಸ್ ನಾನು ಇವ್ರದೇ ಶೋರೂಮಲ್ಲಿ ಗಾಡಿ ತಗೊಂಡಿದ್ದು ನೋಡಿ, ಶೋರೂಮ್ ಕ್ರೋಮು ಹೆಂಗ್ ಪಳಪಳ ಅಂತ ಹೊಳಿತಾ ಇದೆ, ಇನ್ನೂನು ಆಚ ಕಡೆ ಹಾಕ್ಸಿರೋದು ನೋಡಿ ಯಾವ ತರ ಇದೆ. ಸೊ ಟೋಟಲ್ 30,000ನ ಕ್ಲೈಮ್ ಇಂಟಿಮೇಷನ್? ಹೌದು, 30-35 ಕೇಳಿದ್ದೀನಿ. ಸೊ ಅವ್ರ ಕಡೆಯಿಂದ ಏನು ಅಪ್ರೂವಲ್ ಬರುತ್ತೆ ನಾನು ನಿಮಗೆ ಮೇಲ್ ಕೊಡ್ತೀನಿ. ಗಾಡಿ ಏನೋ ಆಯಿತು ಸರ್ವಿಸ್ಗೆ, ಗಾಡಿ ಹೋದ್ಮೇಲೆ ಚಿಂತೆ ಸ್ಟಾರ್ಟ್ ಆಗಿದ್ದು ನನಗೆ ಇನ್ಶೂರೆನ್ಸ್ ಬಿಟ್ಟು ಎಷ್ಟು ಕೈಗೆ ಬರುತ್ತೆ ಅಂತ. ಸೊ ಗೈಸ್ ನೋಡಿ, ಅದಕ್ಕೆ ಹೇಳೋದು ಸಣ್ಣ ಪುಟ್ಟ ಎಡವಟ್ಟು ನಾವು ಮಾಡೋದ್ರಿಂದ ಗಾಡಿಗಳು ಯಾವ ಥರ ಡ್ಯಾಮೇಜ್ ಆಗುತ್ತೆ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇ ಗೈಸ್, ಲೆಟ್ಸ್ ಗೋ, ವೆಲ್ಕಮ್ ಟು ನ್ಯೂ ವ್ಲಾಗ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರ್ಬೋದು, ಈ ಕಾರ್ ತೊಗೊಂಡಾಗಿಂದನೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದಿದ್ದೆ ಗುರು. ಎಷ್ಟು ಸಲ ಅಂತ ಆಕ್ಸಿಡೆಂಟ್ ಆಗುತ್ತೆ, ಎಷ್ಟು ಸಲ ಅಂತ ರೆಡಿ ಮಾಡಿಸ್ಲಿ. ನಮ್ಮ ನಂದಿನಿ ಅಂತೂ ಈ ಸಲ ಫುಲ್ಲು ಆಕ್ಸಿಡೆಂಟ್ ಮಾಡ್ಕೊಂಬಂದವಳೆ. ಈ ಸಲ ಮತ್ತೆ ಮುಂದೆನೇ ಚೆಚ್ಕೊಂಬಂದಿರೋದು. ಇಲ್ಲಿ ನೋಡಿ, ಮತ್ತೆ ಇಲ್ಲೇ ಚೆಚ್ಚಿರೋದು ಫುಲ್ ಆಚೆ ಬಂದ್ಬಿಟ್ಟೈತೆ. ನಾನು ಹೇಳಿದೆ ಬೇಡ ಕಣೆ ಅಂತ, ನನ್ನ ಮಾತೇ ಕೇಳಲಿಲ್ಲ, ಫುಲ್ಲು ಕಿತ್ಕೊಬಂದ್ಬಿಟ್ಟೈತೆ. ಇಲ್ಲಿ ಬೇರೆ ಬ್ರೇಕ್ ಆಗಿದೆ, ಮಧ್ಯಕ್ಕೆ ಹೊಡೆದೋಗ್ಬಿಟ್ಟಿದೆ. ಈ ಥರ ಆಗಿದೆ ಕತೆ. ಇವತ್ತು ಕಾರ್ ಪಿಕಪ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಕಾರ್ ಪಿಕಪ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಆ್ಯಕ್ಚುಲಿ ನೆಕ್ಸ್ಟ್ ವೀಕು ಕೆಲಸ ಇದೆ, ಹೊರಡಬೇಕು. ಸೊ ಅದಕ್ಕೆ ಈ ವಾರ ಕಾರ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಕಮ್ಮಿ 40 ಹಾಂ 35,000 ಖರ್ಚು ಗುರು. ಈ ರೇಂಜಿಗೆ ಗುದ್ಕೊಂಬಂದಿರೋ ನಮ್ಮ ನಂದಿನಿಗೆ ಕಲರ್ ಬರೋದು ಮತ್ತೆ ಹೌದು, ರೀಪೇಂಟಿಂಗ್ ಮಾಡಬೇಕು. ಪೇಂಟಿಂಗ್ ಚಾರ್ಜಸ್ ನಮಗೆ ಬೀಳುತ್ತೆ. ಮತ್ತೆ ಬಂಪರ್ ಮಾತ್ರ ಇದಾಗುತ್ತೆ ಅಷ್ಟೇ, ಕ್ಲೈಮ್ ಆಗುತ್ತೆ. ಇಲ್ಲೂ ಬ್ರೇಕ್ ಆಗಿದೆ, ಇಲ್ಲೂ ಸೈಡಲ್ಲಿ ಒಡೆದೋಗಿದೆ. ಅದು ಹೆಂಗೆ ಗುದ್ದಿದ್ದಾಳೆ ಅಂತ ಅಂದರೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈ ಕಡೆ ಬೇರೆ ಗುದ್ದಿದೆ ಗಾಡಿ, ಇಲ್ಲಿ ನೋಡಿ, ಈ ಕಡೆ ಫುಲ್ ಉಜ್ಜಿದೆ, ಎಲ್ಲ ಕಡೆ ಉಜ್ಕೊಂಡು ಹೋಗಿದೆ ಗಾಯ್ಸ್. ಸೊ ಗಾಡಿನ ಬಿಡೋಣ ಬನ್ನಿ. ಅಂತೂ ಕೆಟ್ಟದಾಗಿ ಗಲೀಜಾಗ್ಬಿಟ್ಟಿದೆ ಇವರು. ಏನು ಗಲೀಜಾಗಿದೆ ಯಪ್ಪ. ಒಂದು 10-15 ದಿನದಿಂದ ಊರಿಗೆ ಓಡಾಡಿ ಗಾಡಿ ಅಂತೂ ಫುಲ್ಲು ಗಲೀಜು. ಗಾಡಿ ಏನೋ ಆಯಿತು ಸರ್ವಿಸ್ಗೆ, ಗಾಡಿ ಹೋದ್ಮೇಲೆ ಚಿಂತೆ ಸ್ಟಾರ್ಟ್ ಆಗಿದ್ದು ನನಗೆ ಇನ್ಶೂರೆನ್ಸ್ ಬಿಟ್ಟು ಎಷ್ಟು ಕೈಗೆ ಬರುತ್ತೆ ಅಂತ ನೋಡಬೇಕು. ಬನ್ನಿ ಇವಾಗ ಡೈರೆಕ್ಟಾಗಿ ನಮ್ಮ ಅಡ್ವೈಸರ್ ಹತ್ರ ಹೋಗ್ತಾ ಇದ್ದೀನಿ. ಗಾಡಿ ಇವ್ರು ತೊಗೊಂಡೋಗಿದ್ದಾರೆ, ನನಗೊಂದು ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಕೆಲಸ ಮುಗಿಸ್ಕೊಂಡು ಅಡ್ವೈಸರ್ ಹತ್ರ ಹೋಗ್ತೀನಿ. ಬ್ರದರ್, ಅದು ಪೆಟ್ರೋಲ್ ಟ್ಯಾಂಕ್ ಎಷ್ಟಿದೆ ಆನ್ ಮಾಡಿ ನೋಡುವ. ಹಾಫ್ ಇದೆಯಾ? ಓಕೆ. ಸೊ ಗೈಸ್, ಫೈನಲಿ ಇವಾಗ ನಾನು ಬಂದಿರೋದು ಕಲ್ಯಾಣಿ ಮೋಟಾರ್ಸ್ ನಾಗದೇವನಹಳ್ಳಿಗೆ. ಯಾಕೆ ಅಂತಂದರೆ ಗಾಡಿನ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರಂತೆ. ಒಂದು ಸಲ ಕ್ಲೈಮ್ ಇಂಟಿಮೇಷನ್ ನಮ್ಮ ಗಾಡಿ ಅಲ್ವಾ, ಇದ್ದರೆ ಒಳ್ಳೆಯದು. ನಾವೇ ಕಣ್ಣಾರೆ ಸರ್ ಇಂತಿಂಥದ್ದು ಬೇಕು ಅಂತ ಕೇಳಬೇಕು. ಆವಾಗ ಇಂಟಿಮೇಷನ್ ಮಾಡಿಕೊಂಡು ಕೊಡೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನು ಕ್ಲೈಮ್ ಮಾಡೋರು, ಅಪ್ರೂವಲ್ ಕೊಡೋರು ಚೆಕ್ ಮಾಡಿಬಿಟ್ಟು ಕ್ಲೈಮ್ ಕೊಡ್ತಾರೆ. ಗೈಸ್ ಫೈನಲಿ ಶೋರೂಮಿಗೆ ಬಂದೆ. ಇನ್ಸ್ಪೆಕ್ಷನಿಗೆ ಬಂದು ಹಾಕೋದವ್ರು ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಬಿಡೋರೆ. ಸೊ ನಾನು ಬಂದಿರೋದು ಇವತ್ತು ನಾಗದೇವನಹಳ್ಳಿ ಕಲ್ಯಾಣಿ ಮೋಟಾರ್ಸ್ಗೆ. ಇನ್ಶೂರೆನ್ಸ್ ಬಗ್ಗೆ ಹೇಳಬೇಕು. ಆ್ಯಕ್ಚುಲಿ ಈ ವಿಡಿಯೋದ ಕೊನೆಯಲ್ಲಿ ಕಂಪ್ಲೀಟ್ ಬಗ್ಗೆ ಹೇಳ್ತೀನಿ. ಬನ್ನಿ ಇವಾಗ ಮೇಲೆ ಹೋಗೋಣ. ಗಾಡಿ ಏನು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋದ್ರು, ನಮ್ಮ ಬಾಡಿ ವರ್ಕ್ಶಾಪ್ ಮ್ಯಾನೇಜರ್ ಏನು ಹೇಳ್ತಾರೆ ಎಲ್ಲ ಕೇಳೋಣ. ಸೊ ಬೆಟ್ಟಕ್ಕೆ ಹತ್ತದಂಗೆ ಆಯ್ತಲ್ಲ, 3ನೇ ಫ್ಲೋರಾ? ಹಾಂ ಹೌದು, ಗಾಡಿ ಮೇಲಿರುತ್ತೆ. ಹಾಂ, ಅಲ್ಲಿ ಮೇಲ್ಗಡೆ ಸರ್ವೆ ಆಗಿ ಅಪ್ರೂವಲ್ ಆಗದೆ ಇರೋದೆಲ್ಲ ಮೇಲ್ಗಡೆ ಇರುತ್ತೆ. ದೆನ್ ವರ್ಕ್ ಅಪ್ರೂವಲ್ ಆದಮೇಲೆ ಫ್ಲೋರಿಗೆ ಬರುತ್ತೆ. 4ನೇ ಫ್ಲೋರ್ ಅಲ್ಲ ಬ್ರೋ ಇದಿರೋದು ನಿಮ್ಮದು? 4ನೇ ಫ್ಲೋರ್ ಇದೆ. ಓ, ನಮ್ಮದೇ ಗಾಡಿ ಬರ್ತಾ ಇದೆಯಲ್ಲ ಬ್ರೋ. ಈ ಸಲ ನಮ್ಮವ್ರು ಹೆಂಗೆ ಹೊಡೆದವ್ರೆ? ಈ ಸಲ ನಾರ್ಮಲ್ ಲಾಸ್ಟ್ ಟೈಮ್ ಹಾಗೆ ಹೊಡೆದಿರೋ ಬಂಪರ್ ರಿಪ್ಲೇಸ್ಮೆಂಟ್ ಕೇಳಿದ್ದೀನಿ. ಹಾಂ, ಓಕೆ. ಗ್ರಿಲ್ಲು ಹೋಗಿದ್ಯಾ? ಹೌದು ನೋಡಿ, ಆ್ಯಕ್ಚುಲಿ ಗ್ರಿಲ್ಗೆ ಅವಳು ಹೊಡೆದಿದ್ದು. ನಾನು ಹೇಳಿದೆ ಬೇಡ ಅಂತ. ಬಂಪರ್ ಕಟ್ ಆಗಿದೆ, ಆಲ್ಮೋಸ್ಟ್ ಇಲ್ಲೂ ಕಟ್ ಆಗಿದೆ ನೋಡಿ. ಓ, ಸರಿಗೆ ಪಂಚ್ ಆಗಿದೆ ಬ್ರೋ ಗಾಡಿ. ಅದು ಬಿಟ್ರೆ ಇಲ್ಲಿ ಡೋರು. ಹಾಂ, ಓ ಡೋರು ಉಜ್ಕೊಂಡು ಹೋಗ್ಬಿಟ್ಟಿದೆ ನೋಡಿ, ಡೋರ್ ಉಜ್ಜಿದೆ, ಇಲ್ಲಿವರೆಗೂ ಕಂಟಿನ್ಯೂಟಿ ಆಗಿದೆ. ಸೈಡ್ ಉಜ್ಜಿಬಿಟ್ಟಿದೆ ಇವಾಗ ಫುಲ್ಲು. ಕೆಳಗಡೆನೂ ಉಜ್ಜಿದೆ ಅಲ್ಲ ಎಲ್ಲ ಫುಲ್. ಓವರ್ ಆಲ್ ಕ್ಲೈಮ್ ಎಷ್ಟು ಅಪ್ರೂವಲ್ ಕೇಳಿದ್ದೀರಾ ಬ್ರೋ? ನಾನು 30-35 ಕೇಳಿದ್ದೀನಿ. ನೋಡೋಣ, ಇವಾಗ ಸರ್ವೆ ಆಗಿದೆ. ಸರ್ವೇಯರ್ ನಂಬರ್ ನನಗೆ ವಾಟ್ಸಪ್ಪಲ್ಲಿ ಬರುತ್ತೆ. ಸೊ ಇಲ್ಲ ಅವರೇ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ದೆನ್ ನಾನು ಹತ್ರ ಡಿಸ್ಕಸ್ ಮಾಡ್ತೀನಿ. ಎಷ್ಟು ದಿನ ಬೇಕಾಗ್ಬೋದು ಬ್ರೋ ಇವಾಗ? ಡೋರು, ಬಂಪರು, ಗ್ರಿಲ್ಲು 2-3 ಡೇಸಲ್ಲಿ ಮಾಡ್ಕೊಡ್ತೀನಿ. ಸೊ ಹಂಗಂದ್ರೆ ನಮ್ಮ ಕೆಲಸ ಎಲ್ಲ ಬಿಟ್ಟು ಇವಾಗ 2-3 ಡೇಸ್. ಹಾಂ,
ವೆಹಿಕಲ್ ನಿಲ್ಲೇಬೇಕಾಗುತ್ತೆ. ನಿಲ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬೇರೆ ಆಪ್ಷನ್ ಇಲ್ಲ. ಸೊ ಗೈಸ್ ನೋಡಿ, ಅದಕ್ಕೆ ಹೇಳೋದು ಸಣ್ಣ ಪುಟ್ಟ ಎಡವಟ್ಟು ನಾವು ಮಾಡೋದ್ರಿಂದ ಗಾಡಿಗಳು ಯಾವ ತರ ಡ್ಯಾಮೇಜ್ ಆಗುತ್ತೆ ನೋಡಿ. ಫುಲ್ಲು ಗಾಡಿ ಡ್ಯಾಮೇಜ್ ಆಗ್ಬಿಟ್ಟು ತಂದಿಲ್ ಬಿಡಿದೀನಿ. ಇವಾಗ 30-35 ಸಾವಿರ ಇನ್ಶೂರೆನ್ಸ್ ಇರೋದೇನಕ್ಕೆ, ಕ್ಲೈಮ್ಸ್ ಮಾಡೋದಕ್ಕೆ. ಸೊ ಇದು ಇನ್ಶೂರೆನ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕೈಯಿಂದ ₹1 ಕಟ್ ಆಗಲ್ಲ. ನಾವು ಕಮ್ಮಿ ಕೊಡಬೇಕು ಇನ್ಶೂರೆನ್ಸ್ 15-20 ಸಾವಿರಕ್ಕೆ ಯೋಚನೆ ಮಾಡ್ಬಿಟ್ಟು 5,000 ಜಾಸ್ತಿ ಆಯಿತು, 2,000 ಜಾಸ್ತಿ ಆಯಿತು ಅಂತ ಯಾವುದೋ 3rd ಕ್ಲಾಸ್ ಇನ್ಶೂರೆನ್ಸ್ ತೊಗೊಂಡ್ರೆ ಕೈಯಿಂದ ಗಾಡಿ ಬಿಟ್ಟಾಗ ಇನ್ಶೂರೆನ್ಸ್ ಕಟ್ಟಬೇಕಾಗತ್ತೆ. ಗೈಸ್ ಈ ವಿಡಿಯೋದ ಕೊನೆಯಲ್ಲಿ ಕಂಪ್ಲೀಟಾಗಿ ಆ್ಯಕೋ ಇನ್ಶೂರೆನ್ಸ್ ಪ್ರೊಸೆಸ್ ಹೇಗಾಯಿತು ಅನ್ನೋದನ್ನು ಹೇಳ್ತೀನಿ. ಏಕೆಂತಂದರೆ ಕಂಪ್ಲೀಟಾಗಿ ವಿತಿನ್ 1 ಡೇಯಲ್ಲಿ ಕ್ಲೈಮ್ ಅಪ್ರೂವಲ್ ಕೊಟ್ಟಿದ್ದಾರೆ ನಮಗೆ. ಸೊ ಇದು ಕ್ಲೈಮ್ ಇಂಟಿಮೇಷನ್ ಆಗಿದೆ. ಇನ್ನು ಅಪ್ರೂವಲ್ ಬರೋದಕ್ಕೆ ಎಕ್ಸಾಕ್ಟ್ಲಿ ಬ್ರದರ್ ವಿತಿನ್ 5-6 ಅವರ್ಸ್ ಎಲ್ಲ ಆಗೋಗುತ್ತೆ. ಹೌದು, ಇವತ್ತು ಅಪ್ರೂವಲ್ ಬಂದ್ಬಿಡುತ್ತೆ ಮೇಲ್ ಅವ್ರ ಕಡೆಯಿಂದ. ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ನಾಳೆಯಿಂದ ಹೌದು, ಬಂಪರ್ ಗ್ರಿಲ್ ಎಲ್ಲ ಪಾರ್ಟ್ ಆರ್ಡರ್ ಮಾಡಿ. ಫುಲ್ ಹೋಗೇ ಬಿಟ್ಟಿದ್ಯಾ ಇದು? ತೆಗೀರಿ ಬ್ರೋ, ಅದು ಶೋರ್ ಫುಲ್ ಹೋಗಿದೆ, ಕಟ್ಟೆ ಆಗಿದೆ ಅಲ್ಲ, ಏನಕ್ಕೂ ಬರಲ್ಲ ಇದಷ್ಟೇ. ಇದು ಕಟ್ಟಾದ್ರೆ ಹೋಯ್ತಲ್ಲ ಈ ಲಾಕ್ ಸಿಸ್ಟಮ್. ಈ ಲಾಕು ದೆನ್ ಇಲ್ಲೂ ಕಟ್ ಆಗಿದೆ ನೋಡಿ, ಬಂಪರ್. ಸೊ ಕೆಳಗಡೆ ಕಟ್ ಆಗಿದೆ, ಇಲ್ಲೂ ಕೆಳಗಡೆನೂ ಕಟ್ ಆಗಿದೆ ಫುಲ್ಲು. ಓಕೆ. ಸೊ ಬಂಪರ್ ಫೈಬರ್ ಐಟಮ್ ಇರೋದ್ರಿಂದ ಅದು ಆಲ್ಟರ್ನೇಟಿವ್ ಏನು ಬರೋದಿಲ್ಲ, ರಿಪ್ಲೇಸ್ಮೆಂಟ್ ಮಾಡ್ಲೇಬೇಕಾಗುತ್ತೆ. ಹೌದು, ನಿಮ್ಗೆ ಬ್ರದರ್ ಇದೇನೋ ಟ್ಯಾಪೆ ಕೆಲಸ, ಜುಗಾಡ್ ಕೆಲಸ ಅವೆಲ್ಲ ನೋಡಿ. ಅದೇನೆ ನಾನು ಹೇಳಿದೆ, ಔಟ್ ಸೈಡ್ ಅಲ್ಲಿ ಹಾಕಿಸ್ಬೇಡಿ ಅಂತ ನೋಡಿ. ಇವಾಗೆಲ್ಲ ಯಾವ ತರ ಅಸಹ್ಯ ಕಾಣಿಸ್ತಾ ಇದೆ ನೋಡಿ. MGP ಐಟಮ್ಗಳು ಈ ತರ ಬಿಡಲ್ಲ. ನೀವು ಔಟ್ ಸೈಡ್ ಹಾಕ್ಸ್ಬೇಡಿ ಅಂತ ಹೇಳಿದೆ, ಔಟ್ ಸೈಡ್ ಹಾಕ್ಸಿ ನೋಡಿ, ಈ ತರ ಎಲ್ಲ ಆಗ್ಬಿಡುತ್ತೆ ನೋಡಿ ಇದೆಲ್ಲ. ಗೈಸ್ ನಾನು ಇವ್ರದೇ ಶೋರೂಮಲ್ಲಿ ಗಾಡಿ ತಗೊಂಡಿದ್ದು. ಸೊ ನೋಡಿ, ಆಚ್ ಕಡೆ ಹೋಗ್ಬಿಟ್ಟು ಹಾಕ್ಸಿದೆ ನಾನು, ಹಿಂಗಾಗಿದೆ. ಆಚ್ ಕಡೆ ಶೋರೂಮಲ್ಲಿ ಹೆಂಗ್ ಗಾಡಿ ಬಂದಿರತ್ತೆ ಹಂಗೆ ಮೇಂಟೈನ್ ಮಾಡ್ಬೇಕು ಬ್ರೋ. ಹೌದು, ಸುಮ್ನೆ ನಾವು ಗ್ರಿಲ್ ಹಾಕ್ಸ್ತೀವಿ, ಕೊಡ್ತೀವಿ ಎಲ್ಲ ಇವಾಗ ರಿಮೂವ್ ಮಾಡಿದ್ರು. ಸೊ ಇದೆಲ್ಲ ನೋಡಿ ಪಾಲಿಶ್ ಮಾಡ್ಬೇಕು, ರಬ್ಬಿಂಗ್ ಹಾಕ್ಬೇಕು. ಹೌದು, ಪಾಲಿಶಿಂಗ್ ಮಾಡ್ಬೇಕು. ವೇಸ್ಟ್ ನೋಡಿ ಗೈಸ್ ಹೆಂಗಾಗಿದೆ. ನೀವ್ ಯಾರಾದ್ರೂ ಗಾಡಿ ತಗೊಂಡ್ರೆ ದಯವಿಟ್ಟು ಯಾವುದೇ ದುಕಾನ್ಗಳಿಗೆ ಹೋಗಿ ದಯವಿಟ್ಟು ಈ ತರದೆಲ್ಲ ಹಾಕ್ಸಕ್ ಹೋಗ್ಬೇಡಿ. ಆಲ್ಮೋಸ್ಟ್ ಎಲ್ಲ ಗ್ರಿಲ್ ನೋಡಿ. ಇವಾಗ ನಮ್ದು ಯಾವ ತರ ಇದೆ ಕ್ರೋಮ್, ಇದು ಶೋರೂಮ್ ಕ್ರೋಮ್. ಇದು ನೋಡಿ ಔಟ್ ಸೈಡ್ ಫಿಟೆಡ್. ಹೌದು ನೋಡಿ, ಶೋರೂಮ್ ಕ್ರೋಮು ಹೆಂಗ್ ಪಳಪಳ ಅಂತ ಹೊಳಿತಾ ಇದೆ. ಇನ್ನೂನು ಆಚ್ ಕಡೆ ಹಾಕ್ಸಿರೋದು ನೋಡಿ ಯಾವ ತರ ಇದೆ. ಲೋಕಲ್ ಪಕ್ಕ ಡಿ ಗ್ರೇಡ್. ನಮ್ದೇನಾಗುತ್ತೆ ಗೊತ್ತಾ ಬ್ರೋ, ಜಾಸ್ತಿ ಓಡಾಡ್ತೀವಲ್ಲ, ಜಾಸ್ತಿ ಟ್ರಾವೆಲಿಂಗ್ ಮಾಡ್ತೀವಿ, ಆಮೇಲೆ ಎಲ್ಲೆಲ್ಲೋ ಓಡಾಡ್ತಾ ಇರ್ತೀವಿ. ಸೊ ಯಾವಾಗ್ಲೂ ಬಿಸಿಲಲ್ಲೇ ಇರುತ್ತೆ ಗಾಡಿ. ಡ್ಯಾಮೇಜ್ ಅಂದ್ಮೇಲೆ ವೆಹಿಕಲ್ ಅಂದ್ಮೇಲೆ ಡ್ಯಾಮೇಜ್ ಆಗೇ ಆಗುತ್ತೆ, ತೊಂದರೆ ಇರೋದಿಲ್ಲ. ಬಟ್ ಹೇಳಿದ್ದು ಔಟ್ ಸೈಡ್ ಫಿಟೆಡ್ ಮಾಡ್ಕೊಂಡಾಗ ನೋಡಿ ಈ ತರ ಅಸಹ್ಯ ಇಲ್ಲ. ಅದೇನೆ ಇದ್ರ ರೀಸನ್ ಏನಂದ್ರೆ ನಾವು ಹೆಚ್ಚು ಟ್ರಾವೆಲ್ ಮಾಡ್ತೀವಿ, ಬಿಸಿಲಲ್ಲಿ ಇರುತ್ತೆ, ಮಳೆಯಲ್ಲಿ ನೆನೆಯುತ್ತೆ, ಬಿಸಿಲಲ್ಲಿ ಒಣಗುತ್ತೆ. ಆಮೇಲೆ ಕೈಗಳು ಸುಮ್ಮನೆ ಇರೋದಿಲ್ಲ. ಹುಡುಗರುಗಳದ್ದು ಪಕ್ಕದಲ್ಲಿ ನಿಂತ್ಕೊಂಡವ್ರು ಅಲ್ಲಿ ಇಲ್ಲಿ ಹಳ್ಳಿಗಳ ಕಡೆ ಎಲ್ಲ ಹೋಗ್ತೀವಲ್ಲ, ಕೆರಿತಾ ಇರ್ತಾರೆ. ಹಂಗ್ ಕೆರ್ದು ಆಗಿರೋ ಕತೆ ಇದು. ತಗ್ಸ್ಬಿಡೋಣ, ಅದೆಲ್ಲ ರಿಮೂವ್ ಮಾಡಿಸ್ಬಿಡೋಣ ಫುಲ್ಲು. ಬ್ರದರ್ ನನಗೆ ಏನೇನ್ ಬೇಡ ಅಂತ ಹೇಳ್ತೀನಿ ನೋಡಿ. ಇದು ಒಂದು ಬಿಟ್ಬಿಟ್ಟು, ಇದು ಮೇಲ್ಗಡೆದೊಂದು ಬಿಟ್ಬಿಟ್ಟು ಇನ್ನೆಲ್ಲ ಕಂಪ್ಲೀಟು ಹ್ಯಾಂಡ್ಸ್ ತೆಗ್ಸಿ, ಓಕೆನಾ, ಹ್ಯಾಂಡ್ಲ್ ಬಾರು ಇದನ್ನ ತೆಗ್ಸಿ. ದೆನ್ ಈ ಸ್ಟಿಕರಿಂಗ್ ಇದೆಯಲ್ಲ, ಸ್ಟಿಕರಿಂಗ್ ಕಂಪ್ಲೀಟ್ ರಿಮೂವ್ ಮಾಡಿ. ಸ್ಟಿಕರಿಂಗ್ ಬೇಡ. ನೆಕ್ಸ್ಟ್ ಇದೇನಿದೆ ಹಿಂದ್ಗಡೆ ಇದು ಬೇಡ. ಈ ಸ್ಟಿಕರಿಂಗ್ ಏನಿದೆ ಇದೆರಡೂ ಬೇಡ. ಜಸ್ಟ್ ಪ್ರೆಸ್ ಅಂತ ಒಂದೇ ಇರಲಿ, ಇದೆರಡು ತೆಗೆದ್ಬಿಡಿ. ದೆನ್ ಇದು ಚೆನ್ನಾಗಿದೆ, ಇದು ನಿಮ್ಮಲ್ಲೇ ಇದು ಇನ್ಬಿಲ್ಟ್ ಅಲ್ಲಿ ಬಂದಿರೋದು. ಇದು ಶೋರೂಮ್ ಬಂದಿರೋದು, ಏಜಡ್ ಆಗೋದಿಲ್ಲ, ಅದಾಗಿರುತ್ತೆ. ಸೊ ಇದೊಂದು ಎರಡು ತೆಗ್ಸ್ಬಿಡಿ ಇಲ್ಲಿ. ಸೊ ಇಲ್ಲೂ ಅಷ್ಟೇ, ಇಲ್ಲೂ ಇದೊಂದು ತೆಗ್ಸ್ಬಿಡಿ, ಇದೊಂದು ತೆಗ್ಸ್ಬಿಡಿ. ಇದು ಚೆನ್ನಾಗಿದೆಯಾ ಬ್ರೋ? ಸೈಡ್ಗೆ ಹಾಕಿರೋದು ಚೆನ್ನಾಗಿದೆ. ಇದು ವಾಶ್ ಮಾಡಿರುತ್ತೆ, ಸೈಡ್ಗೆ ಹಾಕಿರೋದು ವಾಶ್ ಮಾಡಿದ್ರೆ ಚೆನ್ನಾಗಾಗುತ್ತಾ? ಹಂಗಾದ್ರೆ ಇರ್ಲಿ ಬ್ರೋ, ಇಲ್ಲಾಂದ್ರೆ ಅದನ್ನು ತೆಗ್ಸ್ಬಿಡಿ. ಫಸ್ಟ್ ಶೋರೂಮ್ ಇಂದ ಕಾರ್ ಹೆಂಗ್ ಬರುತ್ತಲ್ಲ ಹಂಗಿರ್ಲಿ ಬ್ರೋ, ಸಿಂಪಲ್ ಆಗಿರ್ಲಿ. ನಾನ್ ಮತ್ತೆ ಏನು ಹಾಕ್ಸಕ್ ಹೋಗಲ್ಲ ಇವ್ ಯಾವನು ಬ್ರೋ. ಹೌದು, ನಾನು ಅದನ್ನೇ ಹೇಳಿದ್ನಲ್ಲ, ಇದನ್ನೆಲ್ಲ ಏನ್ ಹಾಕ್ಸದ್ ಬೇಡ ಸರ್ ಅಂತ. ಗಾಡಿ ತಗೊಂಡಾಗ ಒಂದ್ ಆಸೆ ಇರತ್ತಲ್ಲ, ಓ ಹಿಂಗ್ ಕಾಣಿಸ್ಬೇಕು ಹಂಗ್ ಕಾಣಿಸ್ಬೇಕು ಅಂತ. ಸುಮ್ನೆ ದುಡ್ಡೆಲ್ಲ ವೇಸ್ಟ್. ಕ್ರೋಮ್ ಆಲ್ರೆಡಿ ಹೋಗ್ಬಿಡಿದೆ ಅದು ಆ ಕಡೆದು. ಇವಾಗ ಕ್ರೋಮ್ನು ಹಾಕೋಬೇಕಲ್ವಾ ಹೊಸದು, ಅಥವಾ ಸಿಂಗಲ್ ಪೀಸ್? ಈಗ ಡೌಟ್ ಇದೆ, ಚೆಕ್ ಮಾಡ್ತೀನಿ. ಡ್ಯುಯಲ್ ಪೀಸ್ ಹಾಕೋಬೇಕು. ಲಾಸ್ಟ್ ಟೈಮ್ ನೀವು ಒಂದು ಎಡ್ವರ್ಟ್ ಮಾಡಿದ್ರಿ, ಒಂದು ಡ್ಯುಯಲ್ ಪೀಸ್ ಕೊಟ್ಟಿರ್ಲಿಲ್ಲ ನೀವು ನನಗೆ. ಚೆಕ್ ಮಾಡಿಸ್ತೀನಿ ನೋಡಿ ಒಂದ್ಸಲ. ಅದು ಸಿಕ್ಕಿದ್ರೆ ಒಳ್ಳೇದು ಬ್ರದರ್. ಸೊ ಟೋಟಲ್ 30,000 ಕ್ಲೈಮ್ ಇಂಟಿಮೇಷನ್? ಹೌದು, 30-35 ಸಾವಿರ ಕೇಳಿದೀನಿ. ಸೊ ಅವ್ರ ಕಡೆಯಿಂದ ಏನು ಅಪ್ರೂವಲ್ ಬರುತ್ತೆ ನಾನು ನಿಮ್ಗೆ ಮೇಲ್ ಕೊಡ್ತೀನಿ. ಓಕೆ, ಮೇಲಲ್ಲಿ ಏನೇನು ಅಪ್ರೂವಲ್ ಆಗುತ್ತೆ ಅದು ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಹೊರಡೋದ ಬ್ರೋ ನಾವು? ಖಂಡಿತ ನಾನು ನೋಡ್ಕೊಂತೀನಿ. ಯಾಕಂದ್ರೆ ಮಿಕ್ಕಿದೆಲ್ಲ ಪ್ರೋಸೆಸ್ ನೀವು ನೋಡ್ಕೊಂತೀನಿ. ವೆಹಿಕಲ್ ರೆಡಿ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಬ್ರದರ್ ಇನ್ನೊಂದಿಲ್ಲ, ನಿಜವಾಗ್ಲೂ ಹೇಳ್ತೀನಿ, ನಂಗೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಏನಂದ್ರೆ, ಆ್ಯಕೋನ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಅಲ್ಲ ಸ್ನೇಹಿತರೆ. ಆ್ಯಕೋದಲ್ಲಿ ಆಗುವಂತಹ ಪೇಪರ್ಲೆಸ್ ಡಿಜಿಟಲ್ ವರ್ಕು ಇನ್ಯಾವ ಇನ್ಶೂರೆನ್ಸ್ ಕಂಪ್ನಿಯಲ್ಲೂ ಆಗಲ್ಲ ಬ್ರೋ. ಬಟ್ ಜೆನ್ಯೂನ್ ಇದ್ರೆ ಮಾತ್ರ ಕೊಡ್ತಾನೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡಿ ನಾವು ಯಾವಾಗಲೂ ಮಾಡಿದ್ದನ್ನು ಕ್ಲೈಮ್ ಮಾಡೋಕ್ಕೆ ಬಂದರೆ ಅಷ್ಟೇ ಕೊಡಲ್ಲ ಆ್ಯಕೋದವನು. ಅದು ಬಿಟ್ಟರೆ ಕ್ಲೈಮ್ ಇಂಟಿಮೇಷನ್ ಪ್ರೋಸೆಸ್ದೆಲ್ಲ ಕಂಪ್ಲೀಟ್ ಪ್ರೋಸೆಸ್ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಗಂಟೆಗೆ ಮೆಸೇಜ್ ಬರುತ್ತೆ, ಫಾಲೋ ಅಪ್ಸ್ ಬರುತ್ತೆ, ಕಾಲ್ಸ್ ಬರುತ್ತೆ ಬ್ರೋ. ವೆಲ್ಡಿಂಗ್ ಎಲ್ಲ ಇಲ್ಲೇ ಆಗೋದು ಫುಲ್. ಎಲ್ಲ ಫುಲ್ಲು ಕಂಪ್ಲೀಟ್ ಬಾಡಿ ಶಾಪ್ ವರ್ಕ್ ಎಲ್ಲ ಇಲ್ಲೇ ನಡೆಯುತ್ತೆ. ಎಲ್ಲ ಸೇಫ್ಟಿ ಮೆಜರ್ಮೆಂಟ್ ಇರುತ್ತೆ. ಎಲ್ಲಿ ನಮ್ಮ ಇವರು ಸರ್ವಿಸ್ ಮ್ಯಾನೇಜರ್ ಲೀವ್
ಹೋದ್ರಾ? ಲೀವಲ್ಲಿ ಇದ್ದಾರೆ ಅವ್ರು 3-4 ಡೇಸಿಂದ. ಓಕೆ, ಅವರು ಯೂಟ್ಯೂಬರ್ ಆಗ್ಬಿಟ್ಟಿದ್ದಾರೆ ಈಗ. ಹೌದು ಸರ್, ಅವ್ರದ್ದು ಒಂದು ಚಾನಲ್ ಇದೆ. ಎಂಥದ್ದು? ಅವ್ರದ್ದು ಒಂದು ಚಾನಲ್ ಇದೆ, ಮೋಟರ್ ಬನ್ನಿ. ಡಾಕ್ಟರ್ ಕಿಂಗ್. ಇದು ಕಾರ್ಪೊರೇಟ್ ಆಫೀಸ್ ನಿಮ್ದು. ಅವರು ನಾಗೇಶ್ ಅಂದ್ಬಿಟ್ಟು ನಮಸ್ಕಾರ ಸರ್. ಡಿಜಿಟಲ್ ಮಾಧ್ಯಮ ಸರ್. ಇವ್ರ ಗಾಡಿ ನಾನೇ ಅಟೆಂಡ್ ಮಾಡೋದು ಬಂದಾಗೆಲ್ಲ. ಥ್ಯಾಂಕ್ ಯು ಬಸ್. ನಮ್ಮ ಪುಟ್ಟರಾಜು ಅಂತ ಕೂತ್ಕೊಳ್ಳಿ. ಕಾಫಿ ಹೇಳಿ ಒಂದು ಪುಟ್ಟರಾಜು. ಬೇಡ ಬ್ರೋ. ಸರ್ ಒಂದು ಕಾಫಿ ತಗೋ. ಗಾಡಿನ ಶೋರೂಮಿಗೆ ಬಿಟ್ಟು ಬಂದಾದ್ಮೇಲೆ ಸರ್ವಿಸ್ ಅವ್ರಿಗೆ ಹೇಳಿದ್ದೆ ಗಾಡಿ ಹೇಗೆ ಬಿಚ್ತೀರಾ, ಏನೇನು ರೆಡಿ ಮಾಡ್ತೀರಾ, ಪ್ರತಿಯೊಂದು ನನಗೆ ಪ್ರೂಫ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿದೆ. ಸೊ ಕಂಪ್ಲೀಟಾಗಿ ಕ್ಲೀನಾಗಿ ರೀಪೇಂಟ್ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಗಾಡಿ ಹೇಗೆ ರೆಡಿ ಆಯಿತು ಅನ್ನೋದನ್ನು ಮತ್ತೊಂದು ವ್ಲಾಗ್ನಲ್ಲಿ ತೋರಿಸ್ತೀನಿ. ಸೊ ಗಾಡಿ ಕೊಟ್ಟಿದ್ದ ದಿನ ಇಷ್ಟ ಆಯಿತು. ಇದಾದಮೇಲೆ ಗಾಡಿನ ಎಲ್ಲ ಬಿಚ್ಚಿದ ಮೇಲೂ ಫೋಟೋ ಕಳಿಸಿದ್ರು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಫ್ಯಾಮಿಲಿ ಮ್ಯಾನ್ನ, ಮಿಸ್ ಮಾಡ್ದಲೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಇದಾದಮೇಲೆ 3 ಡೇಸ್ ವೆಯ್ಟ್ ಮಾಡಿದಾದ್ಮೇಲೆ ಏನಾಯಿತು, ಗಾಡಿ ರೆಡಿ ಆಯಿತಾ ಇಲ್ವಾ, ಮತ್ತು ಎಷ್ಟಕ್ಕೆ ರೆಡಿ ಆಯಿತು, ಎಷ್ಟು ಅಮೌಂಟ್ ಆಯಿತು ಅನ್ನೋ ಕಂಪ್ಲೀಟ್ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿರುತ್ತೆ. ಫ್ಯಾಮಿಲಿ ಮ್ಯಾನ್ನ ಸಬ್ಸ್ಕ್ರೈಬ್